ಹೋರಾಟ ಸಿಂದಗಿ ಮತ್ತು ಆರ್ಮೇಲ್ ತಾಲೂಕದ ಜಂಟಿಯಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಪತ್ರಿಕಾ ಸಭೆಯ ಆಗಮಿಸಿರ್ತಕ್ಕಂಥ ಹಿರಿಯರು, ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಶಾಂತ ಸರ್ ಹಿರೇಮಠ ಅವರೇ, ಆತ್ಮೀಯರಾಗಿರ್ತಕ್ಕಂಥ ಪಂಡಿತ್ ಎಂಪು ಅವರೇ, ಅಂಬರೀಶ್ ಅವರೇ, ಪ್ರತಿಭಾ ಅವರೇ, ಆರಿಫ್ ಅವರೇ, ಯಾವತ್ತು ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸಿಕೊಂಡು ಈ ಪತ್ರಿಕಾ ಸಭೆ ಕರೆದ ಉದ್ದೇಶ ಏನಪ್ಪ ಅಂತಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಗ್ರಾಮ ಪಂಚಾಯತಿ ಅವಧಿ ಇನ್ನೇನು ಫೆಬ್ರವರಿಯಲ್ಲಿ 2ರಿಂದ 5ನೇ ತಾರೀಕಿನಿಂದ ಮುಕ್ತಾಯ ಹಂತದಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿಯ ಅವಧಿ ಹಿಂದಿನ ಸರ್ಕಾರ ಅವಧಿ ಮುಗಿಯೋದಕ್ಕಿಂತ ಮುಂಚೆ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಬೇಕಂತ ಹೇಳಿ ಒಂದು ಆದೇಶ ತಂದಿರುವುದನ್ನು ಒಂದು ವಿಷಾದನೆ ಸಂಗತಿ ಅಂತ ಹೇಳಿ ಸಂದರ್ಭದಲ್ಲಿ ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ, 1 ವರ್ಷದಿಂದ ಪಂಚಾಯತಿಗೆ ಬರ್ತಿರ್ತಕ್ಕಂಥ ಅನುದಾನ 15 ಯೋಜನೆಯಲ್ಲಿ 15ನೇ ಹಣಕಾಸಿನಲ್ಲಿ ಒಟ್ಟು 4 ಕಂತುಗಳು ಬರ್ತಾ ಇದ್ದವು. 4 ಕಂತಿನಲ್ಲಿ 1 ಕಂತು ಕೂಡ ಬಂದಿಲ್ಲ. ಒಂದು ಎರಡನೇದಾಗಿ ಮಹಾತ್ಮ ಗಾಂಧೀಜಿ ನರೇಗಾ ಯೋಜನೆಯಲ್ಲಿ ಕೂಲಿ ಮತ್ತು ಬಂದಿದೆ, ಆದರೆ ಮೆಟೀರಿಯಲ್ ಏನು ಮೊತ್ತ ತಿಂಗಳ ಬಿಡ್ತೀನಿ ಅಂತ ಹೇಳಿ ಇಲ್ಲಿ ಕನಿಷ್ಠ ಇಲ್ಲಿ 8-9 ತಿಂಗಳಾದ್ರೂ ಕೂಡ ಯಾವುದೇ ಅನುದಾನ ಬರಲಾರದು ಪಂಚಾಯತಿಯ ಒಂದು ದುಸ್ಥಿತಿಯಲ್ಲಿ ಇದೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾರೆ. ಇವತ್ತ ಕರ್ನಾಟಕ ಗ್ರಾಮ ಸ್ವರಾಜ್ಯ ಪಂಚಾಯತ್ ರಾಜ್ ಅಧಿನಿಯಮ 1993 ಪ್ರಕರಣ 41, 42 ಏನು ಉಪಸಂಬಂಧಿತ ಏನು ಈ ಒಂದು ನೇಮ್ ಅದಲ್ಲ, ಈ ನೇಮ್ ಇಟ್ಕೊಂಡು ನೀವು ಇವತ್ತ ನಮ್ಮ ಅವಧಿ ಮುಕ್ತಾಯಗೊಳಿಸ್ಲಕತ್ತೀರಿ. ಆದರೆ 1900 ಕರ್ನಾಟಕ ಗ್ರಾಮ ಸ್ವರಾಜ್ಯ ಪಂಚಾಯತ್ ರಾಜ್ ಅಧಿನಿಯಮ 1993 ಪ್ರಕರಣ 8B1 ಅನ್ವಯ ಚುನಾಯಿತ ವ್ಯಕ್ತಿಗಳನ್ನು ಒಳಗೊಂಡ ಆಡಳಿತ ರೀತಿಯ ಏನು ನೇಮಕ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು 5ನೇ ಪ್ರಕರಣ 1 ಉಪ ಪ್ರಕರಣ ಅಡಿಯಲ್ಲಿ ನಿರ್ಧರಿಸುವ ಸದಸ್ಯರ ಸಮನಾಗಿರ್ತಕ್ಕದ್ದು ಇವರನ್ನೇ ಮುಂದುವರಿಸೋ ಅಂತ ಹೇಳಿ ಅದೇ ಆಕ್ಟ್ ಹೇಳ್ತದೆ. ಆದ್ರೆ ಸರ್ಕಾರ ಈ ಆಕ್ಟ್ ಅನ್ನು ಮುಚ್ಚಿಟ್ಟು ಈ ಏನು ಪ್ರತಿನಿಧಿಗಳಿಗೆ ಒಂದು ವಿರೋಧ ಆಗಿರ್ತಕ್ಕಂಥ ಆಕ್ಟ್ ಅನ್ನು ತಾವು ಅದನ್ನು ಮುನ್ನೆಲೆ ತಂದು ಅಧಿಕಾರಾವಧಿ ಮುಗಿಸಲು ಹೊಂಟಿರುವುದನ್ನು ನಾವು ಈ ಸಂದರ್ಭದಲ್ಲಿ ಪ್ರಬಲವಾಗಿ ವಿರೋಧಿಸ್ತೀವಿ ಮತ್ತು ಖಂಡಿಸ್ತೀವಿ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳ್ತಾರೆ. ಅದೇ ರೀತಿಯಾಗಿ ಇವತ್ತು ಎಲ್ಲ 1 ವರ್ಷ ಗ್ರಾಮ ಪಂಚಾಯತಿ ಇವತ್ತ ನೀರು ನಿರ್ವಹಣೆ ಆಗಿರ್ಬೋದು, ವಿದ್ಯುತ್ ಬಿಲ್ ಆಗಿರ್ಬೋದು, ಇವತ್ತು ಕೈ ಪಂಪ್ಗಳಾಗಿರ್ಬೋದು, ಇವತ್ತು ಚರಂಡಿಗಳಾಗಿರ್ಬೋದು, ಇವೆಲ್ಲ ಮೂಲಭೂತ ಸೌಕರ್ಯಗಳು. ಈ ಮೂಲಭೂತ ಸೌಕರ್ಯಗಳು 1 ವರ್ಷ ಆದ್ರೂ ಕೂಡ ಯಾವುದೇ 1 ರೂಪಾಯಿ ಕೇಂದ್ರದಲ್ಲಿ ಆಗಲಿ ರಾಜ್ಯದಿಂದ ಆಗಲಿ ಯಾವುದೇ 1 ರೂಪಾಯಿ ಅನುದಾನ ಬಿಡುಗಡೆ ಆಗಿಲ್ಲ. ಅಂತವೆಲ್ಲ ಇಟ್ಟುಕೊಂಡು ತರಾತುರಿಯಲ್ಲಿ ಅವಧಿ ಮುಗಿಸಲಕ್ಕೆ ಹೋಗುವುದು ಇದೊಂದು ಸಮಂಜಸವಾದದಲ್ಲ, ಇದೊಂದು ಅಸಂಬದ್ಧವಾದ ವಿಚಾರ. ಅದನ್ನು ಇಡೀ ಕರ್ನಾಟಕ ರಾಜ್ಯದ ಗ್ರಾಮ ಪಂಚಾಯತಿ ನೌಕರರ ಒಕ್ಕೂಟ ಇದನ್ನು ವಿರೋಧಿಸ್ತದ, ಇದನ್ನು ಖಂಡಿಸ್ತದ. ನಾಳೆ ಜನವರಿ 27ರಂದು ಬೆಂಗಳೂರು ಫ್ರೀಡಂ ಪಾರ್ಕ್ ನಲ್ಲಿ ನಡೆದಿರ್ತಕ್ಕಂಥ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಕಾಡ್ ಶೆಟ್ಟಿ ಅವರ ಒಂದು ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಒಂದು ಹೋರಾಟ. ಆ ಹೋರಾಟಕ್ಕೆ ನಾವು ಜಿಲ್ಲೆಯಿಂದ ಮತ್ತು ತಾಲೂಕಿನಿಂದ ಎಲ್ಲ ಅಧ್ಯಕ್ಷರು ಸದಸ್ಯರು ಹೋಗಿ ಆ ಹೋರಾಟಕ್ಕೆ ಬೆಂಬಲ ಸೂಚಿಸ್ತೇವೆ. ಅದಕ್ಕ ಇವತ್ತು ತಮ್ಮ ಮುಖಾಂತರ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋದು, ನಮ್ಮ ಸ್ಥಳೀಯ ಶಾಸಕರು ಕೂಡ ನಾವು ಮನವಿಯನ್ನು ರೆಡಿ ಮಾಡಿದ್ದೇವೆ, ಅವರಿಗೂ ಕೂಡ ಮನವಿಯನ್ನು ಕೊಡ್ತಾ ಇದ್ದೇವೆ. ಇಲ್ಲಿ ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಆಗಿರ್ತಕ್ಕಂಥ MB ಪಾಟೀಲ್ ಕೂಡ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ.
ಯಾಕಪ್ಪ ಅಂತಂದ್ರ ನೀವು ಚುನಾವಣೆ ಮಾಡಿದ್ರ ನಮ್ದೇನ್ ತಕರಾರಿಲ್ಲ. ಆದ್ರೆ ಚುನಾವಣೆ ನೆಪದಲ್ಲಿ 6 ತಿಂಗಳವರೆಗೂ ನೀವು ಆಡಳಿತಾಧಿಕಾರಿ ನೇಮಕ ಮಾಡಿದ್ರಿ ಅಂದ್ರ ಇದು ಜನವಿರೋಧಿ ನೀತಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮನ್ನು ಆಳುವ ಸರ್ಕಾರಗಳು ಇವತ್ತ ಅಧಿಕಾರ ವಿಕೇಂದ್ರೀಕರಣ ಮಾಡುವಲ್ಲಿ ವಿಫಲ ಆಗ್ತದೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಅವಧಿ ಮುಗಿದು 5 ವರ್ಷಗಳಾದರೂ ಕೂಡ ಈ ಹಿಂದಿನ ಸರ್ಕಾರ ಆಗಿರ್ಬೋದು, ಇವತ್ತಿನ ಸರ್ಕಾರ ಆಗಿರ್ಬೋದು, ಯಾವುದೇ ಸರ್ಕಾರ ಚುನಾವಣೆ ಮಾಡುವಲ್ಲಿ ಉತ್ಸುಕತೆ ಇಲ್ಲ, ಮುತರ್ಜಿ ಇಲ್ಲ, ಇಚ್ಛಾಶಕ್ತಿ ಇಲ್ಲ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದಕ್ಕ ಈ ಏನು ನಮ್ಮ ಪಂಚಾಯತಿ ಗ್ರಾಮ ಸ್ವರಾಜ್ಯ ಕನಸು ಏನದಪ್ಪ ಅಂದ್ರ ಅಧಿಕಾರ ವಿಕೇಂದ್ರೀಕರಣ ಒಂದು ಕನಸದ. ಅಂತ ಒಂದು ಅಧಿಕಾರ ವಿಕೇಂದ್ರೀಕರಣ ಮಾಡದೆ ಒಂದು ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಈ ಮನಸ್ಸುಗಳನ್ನು ನಾವು ಧಿಕ್ಕರಿಸಿ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮಹಾ ಒಕ್ಕೂಟ ಎಲ್ಲ ನಾವು ಸಿಂದಗಿ ಮತ್ತು ಆಲ್ಮೇಲ್ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಏನಂದ್ರ ಒಂದು ಒಕ್ಕಟ್ಟಾಗಿ ಮಾತಾಡೋದು ಅಂದ್ರ ಈಗ ನಾವು ಆಗಸ್ಟ್ ಹಿಡ್ಕೊಂಡು ನಮ್ಗೆ ಪಂಚಾಯತಿಗೆ 15 ಹಣಕಾಸು ಒಂದೂ ಬಂದಿಲ್ಲ. ನಾವು ಏನಂದ್ರೆ ಪ್ರತಿಯೊಂದು ಅಂಗಡಿಯಲ್ಲಿ ಲೈಟ್ ಆಗಿರ್ಬೋದು ಮತ್ತು ಮೋಟ್ರ ಸ್ಟಾರ್ಟರ್ ಹಾಕೋದು ಮತ್ತು ಹ್ಯಾಂಡ್ ಪಂಪ್ ರಿಪೇರಿ ಮಾಡೋದು, ಹಲವಾರು ಕೆಲಸಗಳು, ನೈರ್ಮಲೀಕರಣ ಮಾಡೋದು, ಪ್ರತಿಯೊಂದು ಕೆಲಸಗಳಂದ್ರ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಒಂದು ಜವಾಬ್ದಾರಿಯಿಂದ ನಾವು ಕೆಲಸ ಮಾಡಿ. ಈಗ ಅಂಗಡಿಯವರು ಏನಾದ್ರು ಕೊಡ್ಬೇಕಾದ್ರ ಇವ್ರು ಪಿಡಿಯವರು ಬರ್ತಾರ, 6 ತಿಂಗಳು ಒಬ್ರು ಹೋಗ್ತಿರ್ತಾರ. ಅದ್ರ ಸಂಬಂಧ ನೀವು ಅಧ್ಯಕ್ಷರ ಜವಾಬ್ದಾರಿ ಹೊತ್ರ ನಾವು ಏನದ ನೀವು ಅಂಗಡಿ ಉದ್ರಿ ಕೊಡ್ತೀವಿ ಅಂದ್ರ ನಾವು ಅಂಗಡಿಯಾಗಿ ಅಲ್ಲಿ ಜವಾಬ್ದಾರಿ ಅನ್ನೋದ ಒಂದು ಸ್ಥಳೀಯವಾಗಿ ಎಲ್ಲಾ ಅಧ್ಯಕ್ಷರು ನಾವು ಜವಾಬ್ದಾರಿಯನ್ನು ಹೊತ್ತೀವಿ. ನಮ್ಮ ಅಧಿಕಾರ ನಮ್ದು ಹಿಂದಿನ ಬಾಕಿ ಕ್ಲಿಯರ್ ಮಾಡ್ಲಾರ್ದೆ ನಮ್ಮ ಅಧಿಕಾರ ನಡವಳಿಕೆ ಮುಟ್ಟುಕು ಮಾಡಿದ್ರ ಒಂದು ಗೌರ್ಮೆಂಟ್ ಒಂದು ಆದೇಶದ ಮೇರೆಗೆ ಅವರು 8 2 ಬಳಸಿ ರದ್ದು ಮಾಡ್ತೀನಿ ಅಂತಾರ. ಅದರಲ್ಲಿ ಅದೇ ಕಾನೂನು ಏನ್ ಹೇಳ್ತಾ 8 1 ಬಳಸಿ ಇದೇ ಅಧ್ಯಕ್ಷರ ಒಂದು ಆಡಳಿತ ಅವಧಿಯನ್ನು ಇನ್ನೂ ಮುಂದುವರಿಸಬೇಕಂತದ. ಆ ಕಾನೂನಿನ ಮೂಲಕ ಮುಂದುವರೆಸಿದ್ರೆ ನಮ್ಗ ಒಳ್ಳೇದಾಗ್ತ. ಯಾಕಂದ್ರೆ ಇಲ್ಲಾಂದ್ರೆ ನಾವ್ ಎಲ್ಲರೂ ಬಹಳ ನಮಗೊಂದು ಅನ್ಯಾಯ ಆಗ್ತಾನಂತ ಈ ಸಂದರ್ಭದಲ್ಲಿ 1-2 ಮಾತನ್ನು ಹೇಳ್ತೀನಿ. ಮಾಡಬೇಕಾಗಿತ್ತು. ಆದ್ರೆ ಯಾವುದೇ ಇವತ್ತು ಸುಮಾರು 1 ವರ್ಷ 8 ತಿಂಗಳಾಯ್ತು, 1 ರೂಪಾಯಿ ಹಣ ಬಂದಿಲ್ಲ. ಹೀಗಾಗಿ ಗ್ರಾಮೀಣ ಮಟ್ಟದಲ್ಲಿ ಇವತ್ತಿನ ದಿನ MLA MP ಗಳು ZP TPಗಳು ಎಲ್ಲ ಇದು ಕೂಡ ಗ್ರಾಮೀಣ ಮಟ್ಟದಲ್ಲಿ ಯಾವುದೇ ಹಳ್ಳಿಗಳಲ್ಲಿ ಏನೇ ಸಮಸ್ಯೆ ಇದ್ರು ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಅಧ್ಯಕ್ಷರು ಮಾತ್ರ ಕೇಳ್ತಾರ. ಇವತ್ತಿನ ದಿನ MLA ಅವ್ರಿಗೆ ಯಾರು ಬಂದು ಕೇಳೋದಿಲ್ಲ. ಪ್ರತಿ ಗ್ರಾಮಗಳಲ್ಲಿ ಇವತ್ತಿನ ದಿನ ಬೋರ್ವೆಲ್ ಆಗಿರ್ಬೋದು, ಇವತ್ತು 1 ವರ್ಷ 2 ವರ್ಷಕ್ಕೆ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಒಂದು ಮೊನ್ನೆ ನೀರು ಜಾಸ್ತಿಯಾಗಿ ಸ್ವಲ್ಪ ಹಳ್ಳಿ ಮೋಟರ್ ಸುಟ್ಟೋದಾಗಿದೆ. ಯಾವುದೇ ಏನೇ ಪ್ರಾಬ್ಲಮ್ ಆದ್ರೂ ಬೋರ್ವೆಲ್ ನಾವೇ ಮೋಟರ್ ನಾವೇ ತರಬೇಕು. ಯಾರು ಯಾವ ಇಲಾಖೆ RDPR ಅಂತ ಇಲಾಖೆ ಆ ಇಲಾಖೆಯಿಂದ ಸುಮಾರು 2 ವರ್ಷಕ್ಕೆ ಒಂದೇ ಒಂದು ಬೋರ್ವೆಲ್ ಎಲ್ಲಿ ಕೊಡಲಿಲ್ಲ. ವಾಟರ್ ಸಪ್ಲೈ ಇಲಾಖೆ ಒಂದೇ ಒಂದು ಬೋರ್ವೆಲ್. ನಾವು ಗ್ರಾಮ ಪಂಚಾಯತ್ ಸುಮಾರು ಎಲ್ಲಾ ಕಡೆ 2-3 ಒಂದು ಬೋರ್ವೆಲ್ ಕೊರಿಬೇಕಾದ್ರೆ 2-3 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಆ ಅಂಗಡಿ ಮೆಟೀರಿಯಲ್ ನಾವು ಉದ್ರಿ ತಂದಿರ್ತೀವಿ. ಇವಾಗ ಅಂಗಡಿಯವ್ರು ನಮ್ಮ ಮೇಲೆ ಒಂದು ವಿಶ್ವಾಸ ಮೇಲೆ ಪಿಡಿಯರ್ ಮೇಲೆ ವಿಶ್ವಾಸ, ನಮ್ಮ ಮೇಲೆ ವಿಶ್ವಾಸ ಮೇಲೆ ಕೊಟ್ಟಿರ್ತಾರ ಅವರು. ಇವಾಗ ನಾವು ಅಂಗಡಿಯವ್ರು ನಾವು ಮೋಸ ಮಾಡೋದಂಗ ಆಗ್ತದೆ. ಇವಾಗೆಲ್ಲ ಸುಮಾರು 8-10 ಲಕ್ಷ ಪ್ರತಿ ಗ್ರಾಮ ಪಂಚಾಯತ್ ಉದ್ರಿ ಬಾಕಿ ಅದಾವ. ಇವೆಲ್ಲ ನಾವು ಹೆಂಗ್ ಮಾಡ್ಬೇಕು? ಹಿಂಗಾಗಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರ ನಮ್ ಬರ್ತಕ್ಕಂಥ 15 ಹಣಕಾಸಿನ ಯೋಜನೆ ಬರ್ತಕ್ಕಂಥ ಹಣವನ್ನು ತಾವು ತ್ವರಿತಗತಿಯಲ್ಲಿ ಬಿಡುಗಡೆ ಮಾಡಿ ನಾವು ಒಂದು ವರ್ಷದ ವಾರ್ಷಿಕ ಕ್ರಿಯಾಯೋಜನೆ ಮಾಡಿರ್ತೀವಿ. ಒಂದು ವರ್ಷದಲ್ಲಿ ಒಂದು ವಾರ್ಷಿಕ ಕ್ರಿಯಾಯೋಜನೆ ಅರ್ಧ ಪೇಮೆಂಟ್ ಮಾಡಿರ್ತೀವಿ. ಇನ್ನು ಅರ್ಧ ಪೇಮೆಂಟ್ ನಾವು ಹೆಂಗ್ ಮಾಡ್ಬೇಕು? ಆ ದುಡ್ಡು ಇರ್ಲಿಕ್ಕಂದ್ರೆ ಬಹಳ ಕಷ್ಟ ಆಗ್ತದ. ಹಂಗಾಗಿ ನೀವೆಲ್ಲ ಗ್ರಾಮ ಪಂಚಾಯತಿ ಈ ಸದ್ಯದ ಅಧಿಕಾರವನ್ನ ಮೊಟಕುಗೊಳಿಸಿ ನೀವು ಆಡಳಿತ ಅಧಿಕಾರ ನೇಮಕ ಮಾಡಿದ್ದಾದ್ರೆ ಅದು ಬಹಳ ಮುಂದಿನ ದಿನಮಾನ ದೊಡ್ಡ ಒಂದು ಹೋರಾಟ ಬಹಳ ತಮಗ ಇದ್ರ ಮೇಲೆ ಪರಿಣಾಮ ಬೀರೋದು ಅಂತ ಹೇಳ್ತಾ. ಮತ್ತು ಏನಪ್ಪ ಅಂತಂದ್ರೆ ಇವತ್ತು ಅಧಿಕಾರಿಗಳ ಇದ್ದವರಿಗೆ ಅಧಿಕಾರ ಕೊಡೋದು ಅಧಿಕಾರಿಶಾಹಿ ಆಗಿರ್ತದೆ. ಯಾಕಂದ್ರೆ ಗ್ರಾಮ ಪಂಚಾಯತ್ ಸದಸ್ಯ ಮತ್ತು ಅಧಿಕಾರಿ ನೀವೇನಾದ್ರೂ ನಮ್ಮನ್ನೇ ಮುಂದುವರಿಸಿದಾಗ ಅಲ್ಲಿ ಇರ್ತಕ್ಕ ಸ್ಥಳೀಯ ಸಮಸ್ಯೆ ನಮಗೆ ಗೊತ್ತಿರ್ತಾವ, ಅಧಿಕಾರಿಗಳು ಗೊತ್ತಿರೋದಿಲ್ಲ. ಅಧಿಕಾರಿಗಳು ಯಾವ ರೀತಿ ಗೊತ್ತಿರ್ತಾವ, ಅಧಿಕಾರಿ ಕೆಲಸ ಮಾಡೋರೆಲ್ಲ ಅವರು ಬರ್ತಾರ ಹೋಗ್ತಾರ. ನಾವು ಗ್ರಾಮೀಣ ಮಟ್ಟದಲ್ಲಿ ಇರೋರು ನಾವಲ್ಲೆಲ್ಲ ಪ್ರತಿ ಗ್ರಾಮಗಳಲ್ಲಿ ಪ್ರತಿ ಹಳ್ಳಿ ತಿರ್ಗಾಟ ನಾವು ಪ್ರತಿಯೊಂದು ಅದ್ರ ಬಗ್ಗೆ ನಾವು ವಿಚಾರ ಮಾಡೋರು. ನಾವು ಅಧಿಕಾರಿಗಳಿಗೆ ಈಗಾಗಲೇ ಅವರು ಆಡಳಿತ ನೇಮಕ ಮಾಡ್ತಾರೆ. ಈಗಾಗಲೇ ಅಧಿಕಾರ ಅನುಭವಿಸ್ತಿದ್ದಾರೆ. ಅವರಿಗೆ ಮತ್ತೊಂದು ನೀವು ಎರಡನೇ ಅಧಿಕಾರಕ್ಕೆ ಅಧಿಕಾರ ವಿಷಯ ಆಗ್ತದೆ. ಈ ವಿಷಯಾಂತರ ಮಾಡ್ಬೇಕಾಗ್ತದೆ. ದಯವಿಟ್ಟು ನಾಳೆ 27ನೇ ತಾರೀಕು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯಾದ್ಯಂತ
ಇವಾಗ ಸತೀಶ್ ಅವರು ಒಂದು ಹೋರಾಟ ಕರೆ ಕೊಟ್ಟರೆ ಆ ಹೋರಾಟಕ್ಕೆ ನಾವೆಲ್ಲರೂ ಆ ಹೋರಾಟಕ್ಕೆ ಹೋಗಿ ಬೆಂಬಲ ಕೊಟ್ಟು ಈ ಒಂದು ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟುವಂತ ವಿಚಾರ ಪ್ರತಿಯೊಬ್ಬರು ಇಡೀ ರಾಜ್ಯಾದ್ಯಂತ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರು ಮಾಡಬೇಕು. ಹೀಗಾಗಿ ನಮ್ಮ ತ್ವರಿತಗತಿಯಲ್ಲಿ 15 ಹಣ ಬಿಡುಗಡೆ ಮಾಡಬೇಕು ಮತ್ತು ನಮ್ಮ ಅಧಿಕಾರವನ್ನು 6 ತಿಂಗಳ ಕಾಲ ಮುಂದುವರಿಸಬೇಕಂತ ನಿಮ್ಮ ಮೂಲಕ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡುತ್ತಾ ನನ್ನ ಮಾತು ಮುಕ್ತಾಯ. ಜೈ ಹಿಂದ್ ಜೈ ಕರ್ನಾಟಕ.